ನಾನು ಬೀಗರು ತಾತ ಆಯ್ತಿದ್ದೀವಿ. ನೋಡಿದ್ರ ಬೀಗ್ರೆ ಹೆಂಡತಿ ಕಡೆ ಹೆಂಗ್ ವಾರೆ ಕಣ್ಣಲ್ಲಿ ನೋಡ್ತಾವನೆ ಅಂತ. ಏನ್ ಕಂಟಿ, ನೀನ್ ನಿಂತಿರೋದು ನೋಡಿದ್ರೆ ನೀನ್ ಅಪ್ಪ ಆಗ್ತಿರೋದು ನಿನ್ಗೆ ಗೊತ್ತಿಲ್ಲ ಅಂತ ಅನ್ನಿಸ್ತೈತೆ. ತಪ್ಪು ತಿಳ್ಕೊಂಬೇಡಿ, ನನ್ನ ಮಾತಿನ ಅರ್ಥ ಅದೇ. ಅದಕ್ಕೆ ರಾಧಾ ವಸು ಜೀವನ ನೆನಪಾಗೋ ಗಂಟ ಸ್ನೇಹಂತವ ಮುಂದುವರಿಯಕ್ಕಿಲ್ಲ ಅಂತ ಕಂಟಿ ನಿಮ್ತ ಮಾತು ಕೊಟ್ಟಿದ್ನಲ್ಲ, ಅದಕ್ಕೆ ಕೇಳ್ದೆ. ಏಳಪ್ಪ ಕಂಟಿ, ನೀನು ಅದಕ್ಕೆ ತಾವು ಹೇಳಿದ್ದು ದಿಟ್ಟ ತಾನೆ? ಹಂಗಿದ್ರು ನಿನ್ನ ತಂದೆ ಆಗ್ತಿರೋ ಇಸ್ಯೋ ಕೇಳಿ ಹಿಂಗೆ ಬೆಚ್ಚ ಬಿದ್ದು ನಿಂತಿದ್ಯಲ್ಲ, ಅದಕ್ಕೆ ಕೇಳ್ದೆ. ನೀ ನನಗೆ ಕೊಟ್ಟ ಮಾತನ್ನ ಮೀರಿಲ್ಲ ಅಲ್ವಾ ಕಂಟಿ? ಏಳಪ್ಪ ಕಂಟಿ, ಯಾಕೆ ಹಿಂಗೆ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ? ಮನೆ ಕೂಸು ಬರ್ತೈತೆ ಅಂತ ಗೊತ್ತಿತ್ತು, ಆದರೆ ಈಟ್ ಪಿರಿನೇ ಬರ್ತೈತೆ ಅಂತ ಗೊತ್ತಿರಲಿಲ್ಲ. ನನಗೆ ಈ ಖುಷಿನ ಹೆಂಗೆ ಹೇಳ್ಕೋಬೇಕು ಗೊತ್ತಾಯ್ತಲ್ಲ. ಸೂಪರ್ ಮಿಸ್ ನೀವು. ಸಾನವ್ರೆ, ಯಾಕೆ ಟೆನ್ಷನಲ್ಲಿದ್ದೀರಾ? ಅವ್ವ ಅಪ್ಪ ಏನು ಕರ್ಕೊಂಡು ಸ್ನೇಹನ ಮನೆಗೆ ಹೋಗವಳೆ, ಈಟೊತ್ತಾದರೂ ಬಂದಿಲ್ಲ. ಅದಕ್ಕೆ ಅಲ್ಲಿ ಏನಾಗೋಯ್ತು ಅಂತ ಸಾನೇ ದಿಗ್ಲಾಯ್ತೈತೆ. ಇದರಲ್ಲಿ ಭಯ ಪಡೋದೇನಿದೆ ಸಾನವ್ರೆ? ಅವ್ರ ಮಗಳ ಮನೆಗೆ ಹೋಗಿದ್ದಾರೆ, ಅಲ್ಲಿ ಉಪಚಾರ ಜೋರಾಗಿ ಆಗಿರುತ್ತೆ, ಅದಕ್ಕೆ ಬರೋದು ಸ್ವಲ್ಪ ಲೇಟ್ ಆಗಿರ್ಬೋದು. ನೀವು ಹೇಳಿದ ಥರ ಉಪಚಾರ ಅಲ್ಲಿ ಏನೂ ಆಗಿರಕ್ಕಿಲ್ಲ. ಸ್ನೇಹ ಅಪ್ಪ ಇವನ್ ಮ್ಯಾಕೆ ಅದು ಏಟ್ ಕೂಗಾಡಿರ್ತಾಳೋ. ಹಾಗೆಲ್ಲ ಏನೂ ಆಗಿರಲ್ಲ ಸಾನವ್ರೆ. ಇಷ್ಟಕ್ಕೂ ಅಲ್ಲಿ ಕೆಟ್ಟದ್ದೇ ಆಗಿರುತ್ತೆ ಅಂತ ನಾವು ಯಾಕೆ ಯೋಚನೆ ಮಾಡಬೇಕು? ನೀವು ಹೇಳೋದು ಸರಿನೇ, ಆದ್ರೂ ಇದ್ರೂ ಏನೂ ಇಲ್ಲ. ನಿಮ್ಮ ಮೂಡ್ ಚೇಂಜ್ ಮಾಡಬೇಕು ಅಂದರೆ ನಾತ ಒಂದು ಖುಷಿ ವಿಷಯ ಇದೆ. ಖುಷಿ ಇಸ್ಯಾನ ಏನು? ನಾನು ಅದನ್ನು ನಿಮ್ಗೆ ಹೇಳಬೇಕು ಅಂದರೆ ಹೇಳ್ಬೇಕು ಅಂದರೆ ನನಗೆ ನಿಮ್ಮ ನಾಚಿಕೆನೇ ಇಷ್ಟ. ಬುಡಿ ನನ್ನ, ನೀವು ಏನು ವಿಷಯನೂ ಹೇಳ್ತಾನೆ ಇಲ್ಲ. ಓಕೆ, ಈಗ ವಿಷಯ ಹೇಳ್ತೀನಿ. ಇದೇ ಸಂಕ್ರಾಂತಿಗೆ ನಾವಿಬ್ಬರು ಮದುವೆಯಾಗಿ 1 ವರ್ಷ ಆಗುತ್ತೆ. ಅದೇ ಖುಷಿಗೆ ನಮ್ಮ ಆ್ಯನಿವರ್ಸರಿನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತಿದ್ದೀನಿ. ನೀವೇನಂತೀರಾ? ಯಾಕೆ ಸಾನವ್ರೆ, ಏನಾಯಿತು? ನನ್ನ ಸಮಸ್ಬಿಡಿ. ನೀವು ಈಟೊಂದು ಆಸೆ ಮಾಡಿಕೊಂಡಿದ್ದೀರಾ, ನಂಗೆ ಬ್ಯಾಡ ಅಂತ ಹೇಳೋಕ್ಕೆ ಮನಸ್ಸೇ ಆಯ್ತಿಲ್ಲ. ಯಾಕೆ ಸಾನವ್ರೆ, ಸೆಲೆಬ್ರೇಟ್ ಮಾಡೋದು ನಿಮ್ಗೆ ಇಷ್ಟ ಇಲ್ವಾ?
ಅದಕ್ಕೂ ಮುಖ್ಯವಾಗಿ ಸ್ನೇಹ ಈ ಮನೆಗೆ ಬರೋಕ್ಕಿಲ್ಲ ಅಂತ ಹೇಳೋಳೆ. ಅವಳು ಈ ಮನೆಗೆ ಬಂದು ಮನೆ ಮೊದಲು ನಂಗೆ ಆಗೋವರೆಗೂ ನಂಗೆ ಯಾವ ಇಸಿದಾಗೂ ಆಸಕ್ತಿ ಇರೋಕ್ಕಿಲ್ಲ. ಇಷ್ಟಕ್ಕೂ ಸ್ನೇಹ ಅವ್ರ ಮನೆಗೆ ಬರಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ತಾನೇ? ನಾವು ಫಂಕ್ಷನ್ನೇ ಆಚೆ ಮಾಡಿದ್ರಾಯ್ತು. ಸಾನವ್ರೆ ಪ್ಲೀಸ್ ಇಲ್ಲ ಅಂದ್ಬಿಡಿ. ಸ್ನೇಹ ಮತ್ತು ಕಂಟಿನ ಕರೆಯೋ ಜವಾಬ್ದಾರಿ ನಂದು. ಓಕೆನಾ? ನಿಮ್ಮ ಮನ್ಸ್ಗೂ ನಂಗೆ ನೋವು ಮಾಡೋಕ್ಕೆ ಇಷ್ಟ ಆಯ್ತಾ ಇಲ್ಲ. ಸರಿ, ಹಂಗೆ ಆಗಲಿ. ಅಪ್ಪ ಮಾವಯ್ಯ, ನೀವಿಬ್ರು ಬಂದಿದ್ದು ಸಾನೆ ಖುಷಿ ಆಯಿತು. ನೀ ನನ್ನ ಮಾತನ್ನ ಮೀರಲ್ಲ ಅನ್ಕೊಂಡಿದ್ದೆ. ಅಳಿಯಂದ್ರೆ ಸ್ನೇಹನ ಕರ್ಕೊಂಡು ಹಬ್ಬಕ್ಕೆ ಮನೆಗೆ ಬನ್ನಿ. ಅಮ್ಮರೇ ಮನೆಯವರೆಲ್ಲ ಕರ್ಕೊಂಡು ಹಬ್ಬಕ್ಕೆ ನಮ್ಮ ಮನೆಗೆ ಬನ್ನಿ. ಆಯಿತು ಪುಟ್ಟಕ್ಕ. ಬನ್ನಿ ಹಾಗಾಗಿ ಬರ್ತಾ ಇದೆ. ತಕಡವ, ನಿನಗೆ ಇಷ್ಟವಾದ ತಿಂಡಿ ಎಲ್ಲ ಮಾಡಿದ್ದೀನಿ, ತಿನ್ನು. ಹಣೆ ಹಬ್ಬತ್ತೀನಿ. ಕಂಟಿ ಬೀಗ್ರನ್ನ ಮನೆ ತಾವ ಬಿಟ್ಬಾರಲ್ಲ. ಸರಿ ಅಪ್ಪ. ಅವ ಬನ್ನಿ, ಮನೆ ಗಂಟ ನಾನೇ ಬಿಟ್ಟು ಬರ್ತೀನಿ. ಬ್ಯಾಡಿ ಅಳಿಯಂದ್ರೆ, ನೀವು ಈಗ ತಾನೇ ಪ್ರಯಾಣ ಮುಗಿಸ್ಕೊಂಡು ಬಂದಿದ್ದೀರಿ, ಹೊಸ ವಿಶ್ರಾಂತಿ ತಗೊಳ್ಳಿ. ನಾವು ಇಲ್ಲೇ ಕಾಲ್ದಾರೆ ಹೋಗ್ಬಿಡ್ತೀವಿ. ಅಲ್ಲವಾ ನಾನೇ ಅಂದರೆ ನಾವು ಆಗ್ಲೇ ಹೊರಟ್ಬಿಟ್ಟಿದ್ವಿ. ನೀವು ಬಂದು ಒಳ್ಳೆ ಕೆಲಸ ಮಾಡಿ. ಇದರಿಂದ ಸ್ವಲ್ಪ ಹೊತ್ತು ಮಗಳ ಜೋಡಿ ಇದ್ದಂಗಾಯ್ತು. ನಾವು ಬನ್ನಿ. ಬನ್ನಿ. ಮೊದಲು ಅವಂತ ಮಾತಾಡಬೇಕು. ಕಂಟಿ ಊರವ್ರಿಗೆಲ್ಲ ವಿಷಯ ತಿಳಿಸಾಗೈತೆ, ಸಿಹಿ ಹಂಚಾಗೈತೆ. ಇನ್ನು ನಮ್ಮ ಮನೆಯಾಗಿ ನಡೆಯೋದೆಲ್ಲ ಊರ ಹಬ್ಬದಂಗೆ ಜೋರಾಗಿ ನಡಿಬೇಕು, ಗೊತ್ತಾಯ್ತಿಲ್ಲ? ಶ್ರೀ ನಿಜವಾಗ್ಲೂ ಈ ವಿಷಯನ ಇಷ್ಟೊಂದು ಸಲೀಸಾಗಿ ಒಪ್ಕೊಂಡ್ಬಿಟ್ರಾ? ರಾಧಾ, ಇವತ್ತು ಮನೆಯಾಗೆ ಹಬ್ಬದ ಅಡುಗೆ ಆಗಬೇಕು. ಅದಕ್ಕೆ ಬೇಕಾದ ಎಲ್ಲ ತಯಾರಿನೂ ಮಾಡ್ಕೊಳ್ಳಿ. ಸರಿ ಮಾವ. ಅಮ್ಮ ಬಾ. ಅಯ್ಯ, ನಾನಿನ್ನು ಚೌಡಳ್ಳಿಗೆ ಹೇಳಲಿಲ್ಲ. ಹಂಗಾರೆ ನಾನೇ ಬಂಗಾರ ಅತ್ತಮ್ಮ ಯಾಕೆ ತೆಪ್ಪಾಗಿ ತಿಳ್ಕೊಂಬಿಟ್ಟಿದ್ನಾ? ಪುಟ್ಟಮ್ಮಿ ಹೇಳಿಲ್ವೇ ಅವ್ರಿಗೇನು 3-8 ಕೆಲಸ ಇರ್ತದೆ, ಆ ಟೆನ್ಷನ್ನಲ್ಲಿ ಹಂಗೆ ನಡ್ಕೊಂಡಿರ್ಬೇಕು. ಬಂಗಾರಮ್ಮನವರು ಅಣ್ಣಯ್ಯವ್ರಿಬ್ರು ನೀವು ಮಗಳನ್ನ ಯಾವಾಗ ನೋಡಬೇಕು ಅನ್ಸೋದೋ ಮುಜುಗರ ಪಟ್ಕೊಳ್ದೆ ಬಂದು ನೋಡ್ಕೊಂಡು ಹೋಗಿ ಅಂತಂದರು. ಯಾಕೆ ಸ್ನೇಹಕ್ಕ ಕರೀಲಿಲ್ವಾ? ಅದು ಕೈದೇನು ಇವತ್ತು ಇಲ್ಲೇ ಇದ್ದು ಹೋಗಿ ಅಂತ ಒಂದೇ ಆಟ. ನಾವೇ ಹಬ್ಬಕ್ಕೆ ತಯಾರಿ ಮಾಡ್ಕೋಬೇಕು. ನಾಳೆ ನೀನು ಅಳಿಯಂದ್ರು ಮನೆಗೆ ಬನ್ನಿ ಅಂತೀವಿ, ಬಂದ್ವಿ. ಅವ್ವ ನಿಜಾನ? ಸ್ನೇಹಕ್ಕ ಈ ವಯನ್ ಮೇಲಿರೋ ಕೋಪನೆಲ್ಲ ಮರ್ತು ಹೀಗೆಲ್ಲ ಹೇಳಕ್ ಸಾಧ್ಯನಾ? ಚಾನ್ಸೇ ಇಲ್ಲ. ಈ ಯಾವಳೆ ಅವಳು ಎಲ್ಲ ಗೊತ್ತಿದ್ದಂಗೆ ಮಾತಾಡ್ತಾಳೆ. ಸುಮ್ಮನೆ ಮುಂಡೆ ಎದ್ದೋಗಿ ಮಲಕ ಹೋಗು, ಒತ್ತಾರೆ ಎದ್ದು ಹಬ್ಬಕ್ಕೆ ತಯಾರು ಮಾಡ್ಕೋಬೇಕು. ನನಗೂ ಸ್ನೇಹಕ್ಕೂ ನೋಡ್ಬೇಕು ಅಂತ ಅನಿಸ್ತಿತ್ತು. ಹೋಗ್ಲಿ ಬಿಡು, ಹಬ್ಬಕ್ಕೆ ಬರ್ತೀನಿ ಅಂತ ಹೇಳಿದಾಳಲ್ವಾ, ಅದೇ ಖುಷಿ. ಇದೇನಿದು
ಆಲಿಕಲ್ ಮಳೆ ಬೀಳುವಾಗ ಆಲಿಕಲ್ಲೇ ಬೀಳ್ದಂಗೆ ಆಗ್ಬಿಡೈತೆ. ಯಾಕವೇ ಗಾಡಿ ಕೆಟ್ಟು ನಿಂತಂಗೆ ಎಲ್ಲ ಸೈಲೆಂಟ್ ಆಗ್ಬಿಡೈತೆ. ಕಾಲೇಜ್ನಾಗ ಏನಾರು ಮೇಷ್ಟ್ರು ಹೇಳಿದ ಪಾಠ ಓದ್ಕೊಂಬಂದಿಲ್ಲ ಅಂತ ಏನಾರು ಬೈದ್ರೇನೋ? ಯಾವಾಗಲೂ ನನ್ನ ಬೈಯೋದನ್ನೇ ಕಾಯ್ತಿರ್ತೀಯ ಅಲ್ವಾ? ನಾನು ಏನಂದೆ ಅಂತ ಇಷ್ಟೊಂದು ಕೋಪಿಸ್ಕೋತೀಯ? ಸುಮ್ಮ ಏನಾಯ್ತಮ್ಮಿ ಅವನಿಗೆ? ಸುಮ್ಮ ಕಾಲೇಜ್ನಾಗ ಏನಾರು ಆಯ್ತಾ? ಯಾಕವೇ ಮಾತಾಡ್ತಿಲ್ಲ? ಏನಾಯ್ತು ಅಂತ ಕೇಳ್ತಿಲ್ವಾ? ಅಲ್ಲ, ನನ್ನನ್ನು ಕೇಳಿದ್ರೆ ನಾನೇನಂತ ಹೇಳಕ್ಕಾಗುತ್ತೆ? ಈಗ ಪುರ್ಸಿ ಅವರು ಅಲ್ಲ 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 ಪುರುಷೋತ್ತಮ್ DG ಅವರು ಅವ್ರಿಗೆ ಬೇಕಾಗಿರೋರ ಜೊತೆನೆ ಹೋಗೋದು, ಅವ್ರಿಗೆ ಬೇಕಾಗಿರೋರ್ ಮಾತನ್ನೇ ಕೇಳೋದು, ಅವ್ರಿಗೆ ಬೇಕಾಗಿರೋರ ಜೊತೆನೆ ಮಾತಾಡೋದು. ಸಾನವ್ರೆ, ನನ್ಗೆ ಈಗ ಅರ್ಥ ಆಯ್ತು. ಇವರಿಬ್ರು ಜಗಳ ಮಾಡ್ಕೊಂಡಿರ್ಬೇಕು. ಜಗಳಕ್ಕೆ ನನ್ನ ಜೊತೆ ಮಾತಾಡಿದ್ರೆ ಅಲ್ವಾ ಬಾವ? ಮತ್ತೆ ಪುರ್ಸಿ ಇಷ್ಟೊಂದು ಸೀರಿಯಸ್ ಆಗಿರೋದು ನಾನು ಯಾವತ್ತೂ ನೋಡೇ ಇಲ್ಲ. ಏನಾಯ್ತು ಪುರ್ಸಿ? ಈಗ ಮನೆಯವ್ರಕ್ಕಿಂತ ಕಾಲೇಜ್ ಅವ್ರಿಗೆ ಬೆಲೆ ಜಾಸ್ತಿ ಅಲ್ವಾ ಪುರ್ಸಿ? ಇದ್ಯಾಕಪ್ಪ ಹಿಂಗೆ ನಿಂತ್ಕೊಬಿಟ್ಟೆ? ಅವಳು ಹೊಸಿ ಮಾತು ಜಾಸ್ತಿ ಅಂತ ಗೊತ್ತಿಲ್ವೇ? ಕೂತ್ಕ, ಊಟ ಮಾಡು. ಬೇಡವಾ, ನಂಗೆ ಹೊಟ್ಟೆ ತುಂಬಿತು. ಸ್ನೇಹ, ಅಣ್ಣಯ್ಯ ಈ ವಿಷಯನ ಹೇಗೆ ತಗೋತಾನೋ ಅಂತ ಭಯ ಆಗೋಗಿತ್ತು. ನನಗೂ ಅದೇ ಅರ್ಥ ಆಗ್ತಿಲ್ಲ. ಅದಕ್ಕೆ ಶ್ರೀ ಈ ವಿಷಯನ ಇಷ್ಟು ಸಲೀಸಾಗಿ ಹೋಗ್ತಾರೆ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಅವ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ. ಆದರೂ ನಮಗೊಂಥರ ಒಳ್ಳೇದೇ ಆಯ್ತಲ್ಲ ಸ್ನೇಹ. ಈಗ ಹಾಗೆ ಅನಿಸ್ಬೋದು ಅದಕ್ಕೆ, ಆದರೆ ನಿಜ ಗೊತ್ತಾದಾಗ ಆಗೋ ಹಿಂಸೆ ಇದೆಯಲ್ಲ, ಅದಕ್ಕಿಂತ ಘೋರ ಇನ್ನೊಂದಿಲ್ಲ. ನಾನೇ ಅವ್ರಿಗೆ ಸುಳ್ಳು ಹೇಳಬಾರ್ದು ಅಂತ ಮಾತು ತೊಗೊಂಡಿದ್ದೀನಿ. ಇವಾಗ ನಾನೇ ಸುಳ್ಳು ಹೇಳಿದ್ರೆ? ನೀನೇನು ಬೇಕು ಅಂತ ಸುಳ್ಳು ಹೇಳ್ತಿಲ್ವಲ್ಲ ಸ್ನೇಹ. ಅದಕ್ಕೂ ಮೀರಿ ಸತ್ಯ ಒಂದಲ್ಲ ಒಂದಿನ ಆಚೆ ಬರಲೇಬೇಕು. ಆದರೂ ಈ ವಿಷಯನ ಅವರಿಂದ ಮುಚ್ಚಿಡೋದು ತಪ್ಪು. ಅದಕ್ಕೆ ನಾನಿರೋ ವಿಷಯನ ಅವ್ರ ಹತ್ರ ಹೇಳ್ಬಿಡ್ತೀನಿ. ಈಗಲೇ ಹೇಳ್ತೀಯಾ? ನನ್ನ ಬಗ್ಗೆ ಯಾರೂ ತಪ್ಪಾಗಿ ಮಾತಾಡಬಾರ್ದು, ಯಾರೂ ಸಂದೇಹ ಪಡಬಾರ್ದು ಅಂತ ಎಲ್ಲರ ಮುಂದೆ ನನ್ನ ಒಂದು ಸಲನೂ ಪ್ರಶ್ನೆ ಮಾಡದೆ ವಿಷಯನ ಒಪ್ಕೊಂಡ್ಬಿಟ್ರು. ಅಣ್ಣಯ್ಯ, ತಂಗಿವ, ನಿಂಗೇನು ಬೇಸರ ಇಲ್ಲ ಅಂದರೆ ಮಿಸ್ಟರ್ ಹೊಸಿ. ಸರಿ ಅಣ್ಣೆ. ಮಿಸ್ಸು, ಹೇಳಿ ಶ್ರೀ, ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಮಾತಾಡಿ. ಏನು ಮಾತಾಡಬೇಕು ಅಂತ ಗೊತ್ತಾಯ್ತಲ್ಲ ಮಿಸ್ಸು. ಆಗಲೇ ಹೇಳಿದ್ದು ದಿಟ್ವಾ? ನಿಮ್ಗೇನು ಅನಿಸುತ್ತೆ? ಹೆಣ್ಮಕ್ಳು ಇಂಥ ವಿಷಯದಾಗೆ ಸುಳ್ಳು ಹೇಳೋಕ್ಕಿಲ್ಲ ಅಂತ ಗೊತ್ತು. ಹಾಗಂದ್ರೆ ನಾನು ಬಸ್ರಿ ಅನ್ನೋ ವಿಷಯನ ನೀವು ಒಪ್ಕೊಂಡ್ಬಿಟ್ರಶ್ರೀ? ಮಿಸ್ಸು, ಈಸಿಯನ್ನ ತಿರ್ಗಾ ಮುರುಗ ಮಾಡಿ ನನ್ನೇ ಕೇಳ್ತಿದ್ದೀರಲ್ಲ. ಅಲ್ಲಿ ದೊಡ್ಡವರೆಲ್ಲ ನೀವು ತಾಯಿ ಆಗ್ತಿರೋದನ್ನ ಈಸಿಯ ಹೇಳಿದಾಗ ನಂಗೆ ಹೆಂಗೆ ತಗೋಬೇಕೋ ಗೊತ್ತಾಗಿಲ್ಲ ಮಿಸ್ಸು. ಚೆನ್ನಾಗಿ ಗಾಬರಿ ಆಗೋಯ್ತು, ಅದಕ್ಕೆ ಒಪ್ಕೊಂಡೆ. ಆದರೆ ಈಗ ದಿಟೇನಂತ ನೀವು ಹೇಳಬೇಕು. ನಿಮ್ಮ ಹತ್ರ ಖಂಡಿತವಾಗ್ಲೂ ಏನು ಮುಚ್ಚಿಡಲ್ಲ ಶ್ರೀ. ವಸು ಅದಕ್ಕೆ ಬಸ್ರಿ ಅನ್ನೋ ವಿಷಯ ನಿಮ್ಗೆ ಗೊತ್ತಾದರೆ ನೀವೇ ಮುಂದೆ ನಿಂತು ಸಮಸ್ಯೆನ ಬಗೆಹರಿಸ್ತೀರಾ ಅಂತ ನನಗೆ ಗೊತ್ತು. ಮಿಸ್ಸು, ಏನು ಯೋಚನೆ ಮಾಡ್ತಿದ್ದೀರಾ? ನಿಮ್ಗೆ ಹೇಗೆ ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಶ್ರೀ. ಈ ಮನೆಗೆ ಮಗು ಬರ್ತಿರೋದೇನೋ ನಿಜ, ಆದರೆ ಆ ಮಗುಗೆ ನಿಜವಾದ ತಾಯಿ ನಾನಲ್ಲ. ಇವನು ಹೇಳ್ತಾವಳು ಇವಳು. ತಾಯಿ ಆಗ್ತಿರೋದು ಯಾರಂದರೆ
ತಾಯಿ ಆಗ್ತಿರೋದು ನೀವಲ್ವಾ ಮಿಸ್ಸು ಹೊಸ ಅರ್ಥ ಆಗಂಗೆ ಹೇಳಿ. ಅದು ನಾನು ನಿಜವಾದ ತಾಯಿ ನೀವು ಅಂತ ಹೇಳಕ್ಕೆ ಬಂದೆ. ನಾನಾ? ಹ್ಞೂ ನೀವೇ. ನಾನು ಅವ್ವನ ಮನೆ ಬಿಟ್ಟು ಬಂದಮೇಲೆ ನೀವೇ ಅಲ್ವಾ ನನ್ನ ಕಾಳಜಿಯಿಂದ ನೋಡ್ಕೋತಿರೋದು. ಈ ನಮ್ಮ ಮಗುನೂ ಹಾಗೆ ನೋಡ್ಕೋತೀರಾ ಅಂತ ಹೇಳಕ್ಕೆ ಬಂದೆ ಅಷ್ಟೆ. ಆದರೂ ನೀವು ತಿಳ್ಕೊಳ್ಳಿಲ್ಲ ಅಂದರೆ ಒಂದು ಮಾತು ಕೇಳ್ಬೋದಾ? ಕೇಳಿ ಶ್ರೀ. ನೀವು ಮನ್ಸು ನೋಯಿಸ್ಕೋಬಾರ್ದು. ಇಲ್ಲ ಕೇಳಿ ಶ್ರೀ. ಇದೆಲ್ಲ ಯಾವಾಗಾಯ್ತು ಮಿಸ್ಸು? ಸಣ್ಣ ಸಣ್ಣ ವಿಷಯಕ್ಕೂ ಅನುಮಾನ ಪಡುವಂಥ ಗಂಡಸ್ರ ಮಧ್ಯೆ ನೀವು ನಿಜವಾಗ್ಲೂ ಹೀರೋ ಥರ ಕಾಣಿಸ್ತಿದ್ದೀರಾ ಶ್ರೀ. ಅದೇ ನೀವವತ್ತು ಕುಡ್ಕೊಂಡು ಬಂದಿದ್ರಲ್ಲ, ಮಜ್ಗೆನಾ? ಹಾಂ ಮಜ್ಜಿಗೆ ಬಾ ಬಾ ಅಲ್ಲಿ ಅಂದರೆ ಅವಾಗ ಕುಡ್ದಿರೋದನ್ನ ಮುಚ್ಚಿಡೋಕ್ಕೆ ಏನೇನೋ ಮಾಡಿದ್ರಿ. ನಾನು ನಿಮ್ಮನ್ನ ಕುಡ್ಕೊಂಡು ಬಂದಿದ್ದೀರಾ ಅಂತ ಕೇಳಿದಾಗ ನೀವು ಇಲ್ಲ ಅಂದ್ರಿ. ಕುಡ್ದಿದ್ದೀರಾ? ಆಮೇಲೆ ನಿಮ್ಮ ಬಾಯಿಂದ ವಾಸನೆ ಬರ್ತಿದೆ ಅಂತ ಹೇಳಿದಾಗ ನೀವು ಬ್ರಷ್ ಕೂಡ ಮಾಡ್ಕೊಂಬಂದ್ರಿ. ನೀವು ನನ್ನ ಜೊತೆ ಮೇಲೆ ಮಲ್ಕೊಳ್ಳಿ ಅಂದಾಗ ನೀವು ಒಪ್ಪಲಿಲ್ಲ. ಶ್ರೀ ಮೇಲೆ ಬನ್ನಿ. ಪರವಾಗಿಲ್ಲ ಮಿಸ್ಸು, ನಾನಿಲ್ಲೇ ಮನಿಕತೀನಿ. ನಾನು ಬಲವಂತ ಮಾಡಿದ ಮೇಲೆ ನೀವು ನನ್ನ ಜೊತೆ ಹಾಸಿಗೆ ಮೇಲೆ ಮಲ್ಕೊಂಡ್ರಿ. ಮಿಸ್ಸು ಏನು ಶ್ರೀ? ಪೌಡ್ರ್ ಹಾಕಿದ್ರಾ? ಇಲ್ಲ. ಮತ್ತು ಗಮ್ ಕೊಡ್ತಿದ್ದೀರಾ? ಗಮ್ ಕೊಡ್ತಿರೋದು ನಾನಲ್ಲ, ನೀವು. ನಿಮ್ಮ ಬಾಯಿಂದ ವಾಸನೆ ಬರ್ತಿರೋದು. ನನ್ನ ಬಾಯಿಂದ ಬರ್ತಾರೋ ವಾಸನೆ ಚೆನ್ನಾಗಿರ, ಆದರೆ ನಿಮ್ಮ ತೊಟ್ಟಿ ಮ್ಯಾಕೆ ಬತ್ತೈತಲ್ಲ ಆ ನಗು, ಅದು ಅದು ಸಣ್ಣ ಚೆನ್ನಾಗಿರೋದು. ಸೊ ಅದು ನಾನು ನೋಡ್ತಾ ನೀವು ನಗ್ತಿರಲ್ಲ ಹಂಗೆ ಇನ್ನೊಂದೇ ಒಂದು ಕಿತ ಇನ್ನೊಂದೇ ಒಂದು ಕಿತ ನಗ್ತೀರಾ ಪ್ಲೀಸ್ ಮಿಸ್ಸು. ಶ್ರೀ ಶ್ರೀ ನೀವು ನನ್ನ ತುಟಿ ಹತ್ರ ಬಂದ್ರಿ. ಆಮೇಲೆ ಹೋಗಿ ಶ್ರೀ, ನಂಗೆ ನಾಚಿಕೆ ಆಗತ್ತೆ. ದೋಚಿದಳು ಹೃದಯ ಎದುರಿಗೆ ಬಂದೊಡನೆ, ಅಯ್ಯಯ್ಯೋ ಕಣ್ಗೆ ಮಿಂಚೊಡೆದಂಗಾಗೋಯ್ತು. ನಮ್ಮವ್ವ ಮೆಚ್ಚೋ ಸೊಸೆ ಇವಳೆ ಅನ್ಸೋಯ್ತು.
ಗಣದಾಗೆ ಮೀನು ಸಿಕ್ಕಿಕೊಂಡ ಹಾಗೆ ಹೃದಯ ನಿಜ ಹೇಳಬೇಕು ಅಂದರೆ ನಾನು ಇಷ್ಟು ಬೇಗ ಅಮ್ಮ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಶ್ರೀ. ಯಪ್ಪ ದ್ಯಾವ್ರೇ, ಇವ್ರು ದಿಟ್ಟವಾಗ್ಲೂ ಗಂಡ ಹೆಂಡ್ರಂಗೆ ಅವರ ಇಲ್ವಾ ಅಂತ ತಿಳ್ಕೊಳಕ್ಕೆ ಬಂದು ಇವ್ರ ಮಾತು ಕೇಳಿ ನನ್ನ ಕಿವಿ ಕಾತ್ ಸೀಸ ಆದಂಗೆ ಆಗೈತೆ. ಇನ್ನೂ ಇಲ್ಲೇ ಇದ್ರೆ ಆಟೆ ದ್ಯಾವ್ರೇ.